ಥೆರಪಿ ಜೊತೆಗೆ ಬರ್ತಾ ಇದ್ದಾರೆ. ಮನೇಲಿ ಕೂಡ ಇವಾಗ 2 ಟೈಮ್ಸ್ ಥೆರಪಿನ ಮಾಡ್ತಾ ಇದ್ದಾರೆ. ಇಲ್ಲಿ 1 ಟೈಮ್ ಥೆರಪಿ ಮಾಡ್ತಾ ಇದ್ರು, ಮನೇಲಿ 2 ಟೈಮ್ ಇವಾಗ ಥೆರಪಿ ಮಾಡ್ತಾ ಇದ್ದಾರೆ. ಮುಂಚೆ ಅಮ್ಮಂಗೆ ಶುಗರ್ ಪ್ರಾಬ್ಲಮ್ ಇರುತ್ತೆ, ಇವಾಗ ಬಂದು ಶುಗರ್ ಲೆವೆಲ್ 2 ಟೈಮ್ ಥೆರಪಿ ಮಾಡ್ತಿರೋದ್ರಿಂದ ಕಡಿಮೆ ಆಗಿದೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಶುಗರ್ ಎಷ್ಟು ವರ್ಷದಿಂದ ಇತ್ತು, ಈಗ ಮನೇಲಿ 2 ಟೈಮ್ ಥೆರಪಿ ಮಾಡುವಾಗ ಅವ್ರಿಗೆ ಕಡಿಮೆ ಆಗಿದೆ. ಅಮ್ಮನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ರಾಜಲಕ್ಷ್ಮಿ ಅಂತ, ನನ್ನ ಯಜಮಾನರು ನಾಗರಾಜ್ ಅಂತ. ಸೊ ನಾನು 6-7 ತಿಂಗಳಿಂದ ಸೆರಾಕೆಟ್ಗೆ ಬರ್ತಾ ಇದ್ವಿ. ಸೊ ಈಗ 2 ತಿಂಗಳಿಂದ ಬರ್ತಿಲ್ಲ, ಯಾಕೆ ಮ್ಯಾಟ್ ತೊಗೊಂಡಿದ್ವಿ, ಬರ್ತಾ ಇಲ್ಲ, ಮನೇಲೆ ಮಾಡ್ಕೊತಾ ಇದ್ವಿ. ಈಗಲೂ ಟೆಸ್ಟ್ ಮಾಡಿಸ್ದೆ, 3 ಮಂತ್ಸ್ ಒಂದು ಟೆಸ್ಟ್ ಮಾಡಿಸಿದಾಗ ಕಮ್ಮಿ ಬಂದಿದೆ. ಮುಂಚೆ ಎಷ್ಟಿತ್ತು ಶುಗರ್? 200 ಮೇಲೆ ಇತ್ತು. ಮೇಲೆ ಇರ್ತದೆ. ಎಷ್ಟು ವರ್ಷದಿಂದ ಆ ಥರ ಇತ್ತು? 20 ವರ್ಷದಿಂದಲೂ ಶುಗರ್ ಇದೆ. ಬಟ್ ಇವಾಗ ಎಷ್ಟಾಗಿದೆ? ಈಗ ಕಮ್ಮಿ ಆಗಿದೆ. ಈಗ ಲಾಸ್ಟ್ ಮಂತ್ ಇಂದ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಬಂದು ಇಲ್ಲಿ 1 ಟೈಮ್ ಥೆರಪಿ ಮಾಡ್ತಾ ಇದ್ರಿ, ಮನೇಲಿ ನೀವು 2 ಟೈಮ್ ಥೆರಪಿ ಮಾಡ್ತಾ ಇದ್ದೀರಾ. 1 ಟೈಮ್ ಮಾಡೋದಕ್ಕೂ 2 ಟೈಮ್ ಮಾಡೋಕ್ಕೂ ಏನು ವ್ಯತ್ಯಾಸ? ತೊಂದರೆ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಈ ಸಲ ಮಾರ್ನಿಂಗ್ ಸೀಸನ್ ಬೇರೆ ಇಲ್ಲ, ಅದು ಕೂಡ ಚೆನ್ನಾಗಿ ಹೋಗಿದೆ. ಒಟ್ಟಿಗೆ ಅದಕ್ಕೆ ಬೈತಾ ಇದ್ರು, ಬೇಡ ನೀ ಟೆಸ್ಟ್ ಮಾಡಿಸ್ಬೇಡ, ಜಾಸ್ತಿ ಬರುತ್ತೆ ಅಂತ ಇದ್ರು. ಯಾವ್ದು ಬರುತ್ತೆ ಸ್ವೀಟ್ ಎಲ್ಲ ಹಣ್ಣು ತಿಂದ್ರು ಥೆರಪಿ ಮಾಡ್ಕೊಂಡಿದ್ದೀರಾ, ಕಡಿಮೆ ಆಗಿದೆ? ಕಮ್ಮಿ ಆಗಿದೆ. ಅದಿಲ್ಲ, ಮೇನ್ ಜೇಡ್ ವಾಟರ್. ಅದರಿಂದನೇ ನನ್ನ ಮಗನಿಗೆ ಅದೇ ಖುಷಿ, ಅದನ್ನು ತಗೊಂಡ್ಬಿಡಮ್ಮ ಬೇಕಾದರೆ ಅಂತ. ಯಾಕೆ ನಾನು ಕೇಳ್ತಾ ಇದ್ದೆ, ಕಮ್ಮಿ ಕೊಡ್ತಿಲ್ಲ ಅಂತ ಕೇಳಿರ್ತೀನಿ ನಾನು. ಅಲ್ಲ, ಅದರಿಂದ ಪರವಾಗಿಲ್ಲ, ಕಮ್ಮಿ ಆಗಿದೆ, ಖುಷಿ ಆಗಿದೆ. ಎಲ್ಲರೂ ಬನ್ನಿ ತಗೊಳ್ಳಿ. ಈಗ ಮೆಡಿಸಿನ್ ತಗೊಳ್ಳುವಾಗ ತುಂಬಾ ಲಾಂಗ್ ಟೈಮ್ ತಗೊಳ್ಳುವಾಗ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಮೆಡಿಸಿನ್ಗಿಂತ ಇದು ಬೆಟರ್. ಅದೇ ಎರಡೂ ಬೇಕು, ಬಟ್ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮಗೆ. ಈ ಜೇಡ್ ವಾಟರ್ ಅಂತೂ ತುಂಬಾನೇ ಸಂಜೀವಿನಿ ಅಂತಾರಲ್ಲ, ಆ ಥರ ತುಂಬಾ ಇದಾಗಿದೆ, ನಾ ಗ್ಯಾರಂಟಿ. ಇವಾಗ ಬಂದವ ನೀವು ಇಲ್ಲೇ ಬರ್ಬೋದಾಗಿತ್ತು, ಮನೆಗೆ ಏನಕ್ಕೆ ತಗೊಳ್ಳಿ? ಅಂದ್ರೆ ಮನೆಯಲ್ಲಿ 2 ಹೊತ್ತು ಮಾಡ್ಕೋಬಹುದು ನಾವು. ಮಕ್ಕಳು ಬರ್ತಾರೆ ಅಲ್ವಾ, ಒಂದ್ಸಲ ನನ್ನ ಮಗನು ಬಂದು ಮಾಡ್ಕೋತಾ ಇದ್ದ. 3 ಜನ ನಮ್ಮ ಮಕ್ಕಳು ಎಲ್ಲ ಬಂದು ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅವ್ರು ನಮ್ಮ ಯಜಮಾನರು ಸಪೋರ್ಟ್ ತಗೋಬೇಕು ಅಂತ ಮಗ ತಗೋತ. ಅಮೌಂಟ್ ಎಲ್ಲ ಜಾಸ್ತಿ ಆಯ್ತು ಅಂತ ಅನ್ಸಿಲ್ಲ ಮನೆ ತಗೊಂಡು ಹೋಗುವಾಗ? ಇಲ್ಲ, ಮಗ ತಗೊಳ್ಬಿಟ್ಟು ಅದ್ರ ನಮ್ಗೆ ಅನ್ನಿಸ್ಲಿಲ್ಲ, ನಾವು ಬೇಡ ಅಂತ ಹೇಳಿದೆ. ಅದೇ ಬೇಡಮ್ಮ ತಗೊಂಡು ನಿನ್ನ ಹೆಲ್ತೆ ಒಳ್ಳೇದು ಅಂದಾಗ ಯಾತಕ್ಕೆ ಅಂತ ಮಾಡಿದ್ರೆ, ಸೊ ಅದರಿಂದ ತೊಂದರೆ ಇಲ್ಲ. ಇವಾಗ ನೀವು ಅದೇ ಅಮೌಂಟ್ ಅಲ್ಲಿ ಏನಾದ್ರು ಜ್ಯುವೆಲರಿ ತಗೋಬೋದಾಗಿತ್ತು, ಬಟ್ ಏನಕ್ಕೆ ಮ್ಯಾಟೇ ತಗೊಳ್ಳಿ? ಇಲ್ಲ, ಜ್ಯುವೆಲರಿ ಇವಾಗ ಜಾಸ್ತಿ ಆಗೋದಿಲ್ಲ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಕೇರ ಇರಲಿಲ್ಲ. ನಮಗೆ ಹೆಲ್ತ್ ಇಂಪಾರ್ಟೆಂಟ್, ಫಸ್ಟ್ ಹೆಲ್ತ್, ಆಮೇಲೆ ನಾವು ನೆಕ್ಸ್ಟ್ ಅಂತ. ಪರವಾಗಿಲ್ಲ, ಥ್ಯಾಂಕ್ ಯು. ತರಾಕೆ ಹಂಗೆ ಇಟ್ಕೊಂಡು. ಹಲೋ, ನಾಗರಾಜ್ ಅಂತ. ಈಗ ತಳಕಿಯಲ್ಲಿಗೆ ತುಂಬ ಒಂದು ಆರೋಗ್ಯ ಇದೆ. ಈಗ ಹಿಂದೆ ಇದಕ್ಕಿಂತ ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಈಗ 2 ಟೈಮ್ ಬೆಡ್ ಇರೋದ್ರಿಂದ ನನಗೆ ಇನ್ನೂ ಪ್ಲಸ್ ಪಾಯಿಂಟ್ ಆಗಿದೆ. ಅದು ಜೇಡ್ ವಾಟರ್ನ ಇನ್ನೂ ಸ್ವಲ್ಪ ನಮಗೆ ಅನುಕೂಲ ಆಗ್ತಾ ಇದೆ. ಒಟ್ಟು ಕೇರ್ ಆಗಿ ಇದು ಬರಬೇಕು, ಇದು ಬಂದ್ರೆ ಒಳ್ಳೇದು. ಬಟ್ ಜಾಸ್ತಿ ಜನ ನೀವು ಯಾವ ಕಾರಣಕ್ಕೋಸ್ಕರ ಮನೆಗೆ ತಗೊಂಡ್ರಿ? ನಮ್ಗೆ ಎಲ್ಲ ಈ ಟೈಮ್ ಬರೋಕ್ಕಾಗಲ್ಲ, ನಮಗೆ ಕರ್ತವ್ಯ ಇರುತ್ತೆ. ಈಗ ಬಂದು ತುಂಬಾ ರಶ್ ಇರುತ್ತೆ, ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಮನೆಗೆ ತಗೊಂಡು ಈಗ 2 ಟೈಮ್ ಬೆಟ್ ಮಾಡ್ತಾ ಇದ್ದೇವೆ. ನಾವು ಅನುಕೂಲಿಸಕ್ಕೆ ಮಾಡ್ಕೊಳ್ತೀವಿ. ಹಾಗಾಗಿ ಪ್ಲಸ್ ಪಾಯಿಂಟ್ ಇದೆ. ನಿಮಗೆ ಕಾಸ್ಟ್ ಜಾಸ್ತಿ ಅಂತ ಅನಿಸಿದೆ? ಅಂತ ಹೆಲ್ತ್ ಬಗ್ಗೆ ನೋಡಿದ್ರೆ ಈಗ ಯಾವ್ದು ಅನ್ಸಲ್ಲ ನಮಗೆ. ಇಲ್ಲಿ ಹೊಸದಾಗಿ ಬರೋರಿಗೆಲ್ಲ ಏನ್ ಹೇಳ್ತೀರಾ? ದಯವಿಟ್ಟು ಎಲ್ಲರೂ ರೆಗ್ಯುಲರ್ ಬಂದ್ರೆ ಇದಕ್ಕೆ ನಿಮಗೆ ಎಫೆಕ್ಟ್ ಜಾಸ್ತಿ ಇರುತ್ತೆ. ಬ್ರೇಕಪ್ ಆದ್ರೆ ಏನು ಪ್ರಯೋಜನ ಆಗುತ್ತೆ. ಇದ್ರೆ ನಿಮಗೆ ಏನಾದ್ರು ಇಂಪ್ರೂವ್ಮೆಂಟ್ ಅಲ್ಲಿ ಸಿಗುತ್ತೆ. ದಯಮಾಡಿ ಬಂದ್ರೆ ಒಳ್ಳೇದು. ಹೇಳ್ತಾರೆ ಈ ಥೆರಪಿ ಮಾಡುವಾಗ ರಕ್ತ ಸುಡುತ್ತೆ, ಕರೆಂಟ್ ಟ್ರೀಟ್ಮೆಂಟ್ ಅಂತ. ಇಲ್ಲ, ಅವ್ರು ಯಾವ್ದಿಲ್ಲ, ಏನಿಲ್ಲ. ಈಗ ಈಗೆಲ್ಲ ಗೊತ್ತಾಗ ನೀವೆಲ್ಲ ನಿಮಗೆ ಗೊತ್ತಾಗಿದೆ. ಇಲ್ಲ ಅಂದ್ರೆ ಇವತ್ತಿಗೆ ಕೂತು ಸುಟ್ಟೋಗೋದು ಎಲ್ಲ ಆಗ್ತಿತ್ತು, ಯಾವ್ದು ಆಗಿಲ್ಲ. ಮೇಡಮ್ ಬಂದಿದ್ದಾರೆ, ಒಳ್ಳೇದು ಇನ್ನೂ ಚೆನ್ನಾಗಿ ನಡೆಯುತ್ತೆ ಅಂತ. ನಾ ಹಿಂದೆ ಇದಕ್ಕಿಂತ ಇನ್ನೂ ಜಾಸ್ತಿ ಜನ ಬರ್ತಿದ್ದಾರೆ, ಇನ್ನೂ ಬರಲಿ ಅಂತ.